ನನ್ನ ಮೈದನ ರಾಜ ಹುಲಿ ಬರುವ ಹೊತ್ತಾಯ್ತು. ಅವನು ಬಂದ ನಂತರ ಎಲ್ಲರೂ ಸೇರಿ ಊಟ ಮಾಡಿದ್ರಾಯ್ತು. ಹಾ ನಿರ್ಮಲ, ನಾವು ರಾಜ ಹುಲಿ ಬರೋಗೆ ಇದೇ ಸಂತೋಷ ಸಮಯದಲ್ಲಿ ಒಂದು ಹಾಡನ್ನು ಹಾಡಬಾರದೆ? She
ಹಾ ನಿರ್ಮಲ ಆ ಗಾಡಿ ನೋಡು ಕೆಲಸವಾಗಿ ನಮ್ಮ ರಾಜ್ಯ ಹುಲಿ ಲಯಾಂತರ ಹೆಚ್ಚಿಟ್ಕೊಂಡ್ ಬರತ್ತ ಗಣಗಣ ಗಣಗಣ ಹುಡುಗುವ ಪತ್ರ ಹುಡುಗಿಸು ಪತ್ರ ಹುಡುಗುಡು ಗುಡು ಗುಡು ಹುಡುಗಿಸು ಪತ್ರ ಪತ್ರ ನೀರ ಪತ್ರ ಪತ್ರ ನೀರ ಪತ್ರ ಅಣ್ಣ ಅತ್ತಿಗೆ ನನಗೆ ಮೊದಲು ಆಶೀರ್ವದಿಸಿ. ಇದೇನು ತಮ್ಮ ಇದೇನು ತಮ್ಮ ಮಣಿಗೆ ಹೆಚ್ಚು ಹೆಚ್ಚು ಹಿಡಿದೋಗೆ ಈ ಅಣ್ಣ ಅತ್ತೆ ಆಶೀರ್ವಾದ ನನಗಾದ ಹರ್ಷಣ್ಣ ಈ ಆತುರ. ಮಜ್ಜನ ಏನಪ್ಪ ಈ ಸೀತೆ ಹುಣ್ಣಿಮೆಯ ದಿನ ನಿನಗಾದ ಹರುಷ? ಅಣ್ಣ ಅತ್ತಿಗೆ ಆ ಬಸವರಾಜ್ ಕವಿ ಕುಂಚ ಕಲ್ಪನೆ ಲೋಕದಲ್ಲಿ ಹೇಗೆ ಮುಳುಗಿಸಿ ಹೇಳಲು ನನ್ನ ವಿಚಿತ್ರ ಹರ್ಷವನ್ನ? ಅಮ್ಮ ನಾವು ಈ ಭೂಮಿ ರೈತರು ಅಂದೇ ಮೇಲೆ ಅದು ಯಾವ್ದು ತಮ್ಮ ನಿನ್ನ ಹಾರಿಸಿದ ಮತ್ತು ಸಂತೋಷವಾಗಿ ಹೇಳ ಅಣ್ಣ ಈ ಸಿಗಣಿಗೆ ನಿಮಿತ್ತವಾಗಿ ಆ ಶ್ರೀಮಂತರು ಏರ್ಪಡಿಸಿದ ಜೋಳದ ಚೀಲ ಹೊತ್ತೊಯ್ಯುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಬಂದಿರನ್ನೋದು ಹರುಷವಣ್ಣ ಹರುಷ. ನಮ್ಮ ತಮ್ಮ ಪರೀಕ್ಷೆಯನ್ನು ಬರೆದು ನಾನು ಮನೆಗೆ ಬರೆದು ಕೇಳಿ ಸಂತೋಷ ಆಯ್ತಲ್ಲ. ಸಂತೋಷ ಅಲ್ಲ ಅಷ್ಟೇ ಅಲ್ಲ, ಒಬ್ಳು ಪ್ರೀತಿಯ ತಂಗಿ ವಿಜಾಪುರದಿಂದ ಕೋಚಿಂಗ್ ಮುಗಿಸಿ ನಾಳೆ ಮನೆಗೆ ಬರೆದು ಕೇಳಿ ಸಂತೋಷವಾಯ್ತಲ್ಲ. ಸಂತೋಷವಾಯ್ತು. ಸಂತೋಷ ಅಂತ ಸೋದರ ಈ ನಿನ್ನ ಹರ್ಷದ ಮಾತನ್ನು ಕೇಳಿ ಏನಾರಾಗ ಮೊದಲು ಮಾನವನಾಗು ಎಂಬ ನಾಗ ನುಡಿ ಅಂತೆ ಈ ಅರಿವಿನ ಜನ್ಮಕ್ಕೆ ಬಂದ ಮೇಲೆ ಈ ನಿನ್ನ ಅಣ್ಣನ ಜನ್ಮ ನಿನ್ನಿಂದ ಸಾರ್ಥಕ ತಮ್ಮ, ನಿನ್ನಿಂದ ಸಾರ್ಥಕ. ನನಗ್ಯಾಕಣ್ಣ ನಿನ್ನ ಈ ಭೂಮಿ ತುಕಲ ಮಾತು? ನಾವು ರೈತನ ಮಕ್ಕಳು ಈ ಭೂಮಿ ತಾಯಿಲಿ ದುಡಿದು ಜೀವನ ನಡೆಸೋರು ಅಂದೇ ಮೇಲೆ ಈ ಭೂಮಿ ತುಕ್ಕದ ಮಾತ ನಮ್ಮ ಅಂತರ್ಗಲ ಸಲ್ಲುದು ತಮ್ಮ, ಮತ್ತೆ ಯಾರಿ ಸಲ್ಲುದು ತಮ್ಮ, ಮತ್ತೆ ಯಾರಿ ಸಲ್ಲುದು? ಸತ್ಯವನ್ನ ನಿನ್ನ ಗಂಭೀರವತೆ ನೋಡಿ